ನಾಗದೇವ ಮತ್ತು ಗುಂಡಮ್ಮಬ್ಬೆಯರನ್ನು ನೆನೆದು ಸುಮ್ಮನೆ ಕೊರಗುತ್ತಾ ಕೂರಲಾದೀತೆ. ಮಗ ಅಣ್ಣಿಗದೇವ ಮತ್ತೆ ಈ ಕೌಟುಂಬಿಕ ಜವಾಬ್ದಾರಿ ರಾಜ್ಯದ ಹಿತಚಿಂತನೆಯ ಜೊತೆಗೆ ದಾನ ಧರ್ಮಗಳನ್ನು ಮಾಡುತ್ತಾ ಸಮಾಜದ ಋಣವನ್ನು ತೀರಿಸಬೇಕಾಗಿದೆ. ಪೊನ್ನ ಕವಿಯ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ಹಂಚಬೇಕು. ಪ್ರತಿಭಾನ್ವಿತ ಕವಿ ರನ್ನನಿಂದ ಆತನಿಗೆ ಸಕಲ ಸವಲತ್ತುಗಳನ್ನು ಒದಗಿಸಿ ಅಜಿತ ತೀರ್ಥಂಕರ ಪುರಾಣವನ್ನು ಬರೆಯಿಸಬೇಕು. ಹರೆಯದರಲ್ಲೇ ವಿರಕ್ತಿಯನ್ನು ಹೊಂದಿದ ಬಾಹುಬಲಿಯ ದರ್ಶನಕ್ಕೆ ಬರಿಗಾಲಲ್ಲಿ ಚಂದ್ರಗಿರಿ ಪರ್ವತವನ್ನು ಏರಿ ದರ್ಶಿಸುವ ಮಹದಿಚ್ಛೆ. ಹೇ ಆದಿದೇವ, ಹೇ ಜಿನೇಂದ್ರ, ನೀನೇ ದಾರಿ ತೋರು. ಹೇ ಆದಿದೇವ, ಹೇ ಜಿನೇಂದ್ರ, ನೀನೇ ದಾರಿ ತೋರಿಸು, ನೀನೇ ದಾರಿ ತೋರಿಸು.